UGC ಹೊಸ ನಿಯಮಗಳಿಂದಾಗಿ ರಾಜ್ಯಾದ್ಯಂತ ಏನು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ರು ಕಾಲೇಜುಗಳಲ್ಲಿ ಇವತ್ತು ಅವರು ಸುಮಾರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸುಮಾರು 6,500ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಏನು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದರು. ಸುಮಾರು 10-15 ವರ್ಷಗಳಿಂದ ಕಾಲೇಜುಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದರು. ಇವತ್ತು ಅವರನ್ನು ಕಾಲೇಜಿನಿಂದ ಹೊರಗಡೆ ಹಾಕಿರುವಂಥದ್ದು. ಯಾಕೆಂತಂದರೆ ಅವರು ಎಲಿಜಿಬಿಲಿಟಿ ಇಲ್ಲ ಅನ್ನುವಂಥದ್ದು ಪಾಠ ಮಾಡೋದಕ್ಕೆ ಅನ್ನುವಂಥ ಒಂದು ಕಾರಣವನ್ನು ನೀಡಿ ಈಗ ಹೊರಗಡೆ ಹಾಕಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಅವರು ತಮ್ಮ ಬೇಡಿಕೆಗಳನ್ನು, ಯಾಕೆಂದರೆ ಇಷ್ಟೊಂದು ವರ್ಷಗಳ ಕಾಲ ನಾವು ಪಾಠವನ್ನು ಮಾಡ್ಕೊಂಡು ಬಂದಿದ್ದೇವೆ, ನಮ್ಮ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸಿ ಅನ್ನುವಂಥ ಒಂದು ಮನವಿಯನ್ನು ಈಗ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಸುಮಾರು 20-25 ವರ್ಷಗಳ ಕಾಲ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂಥವ್ರನ್ನು ಕೂಡ ಈಗ ಹೊರಗಡೆ ಹಾಕಿರುವಂಥದ್ದು. ಅಂದರೆ ನಿವೃತ್ತಿಯ ಹಂಚಿನಲ್ಲಿರ್ತಕ್ಕಂಥ ಸಾಕಷ್ಟು ಉಪನ್ಯಾಸಕರು ಸಾವಿರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯಾದ್ಯಂತ ಇದ್ದಾರೆ. ಅವರನ್ನು ಕೂಡ ಈಗ ಪಾಠ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿ ಹಾಕಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ ಉಪನ್ಯಾಸಕರು ಇದ್ದಾರೆ, ಬನ್ನಿ ಕೇಳೋಣ. ಸರ್ ಹೇಳಿ ಸರ್, ಈಗ ಏನು ಇವರು ಸಮಸ್ಯೆ ಏನು, ಯಾಕೆ ಇವ್ರನ್ನ ಹೊರಗಡೆ ಹಾಕಿರುವಂಥದ್ದು? ಸರ್, ನಾನು ಜಿ ವಿ ರಮೇಶ್ ಅಂತೇಳಿ ಮಂಡ್ಯ ಸರ್ಕಾರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ ಕಳೆದ 24 ವರ್ಷಗಳಿಂದ ಸರ್ಕಾರಿ ಕಾಲೇಜಲ್ಲಿ ಅತಿಥಿ ಉಪನ್ಯಾಸ ಕೆಲಸ ಮಾಡ್ತಾಯಿದ್ದೆ. ಆದರೆ 2018 ನಂತರ ಬಂದಂಥ UGC ಮಾರ್ಗಸೂಚಿ ಅನ್ವಯ 2020 ಕಾನೂನು ಕೋರ್ಟ್ ಆದೇಶ ಮುಖಾಂತರ ಯಾರು UGC ಕ್ವಾಲಿಫಿಕೇಷನ್ ಪಡೆದಿರ್ತಾರೋ ಅವ್ರನ್ನ ಮಾತ್ರ ನಾವು ಅತಿಥಿ ಉಪನ್ಯಾಸ ಮುಂದುವರಿಸ್ತೀವಿ ಅಂತೇಳಿ ನಮ್ಮ ಕ್ವಾಲಿಫೈಡ್ ಇಲ್ಲದೆ ಇರ್ತಕ್ಕಂಥ ಸುಮಾರು 6,500 ಅತಿಥಿ ಉಪನ್ಯಾಸನ ಇವತ್ತು ಬೀದಿಗೆ ತಳ್ಳಿದೆ ಸರ್ಕಾರ ಏಕಾಏಕಿ ನಿರ್ಣಯ ಮಾಡಿ ಇವತ್ತು 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸ ಬೀದಿಗೆ ತಳ್ಳಿರೋದ್ರಿಂದ ಅವ್ರ ಬದುಕು ಅತಂತ್ರ ಆಗಿದೆ. ನಾವು ಸರ್ಕಾರ ಕೇಳೋದಿಷ್ಟೇ, ನೀವು UGC ಮಾನದಂಡ ನಮ್ಮ ಪಾಲನೆ ಮಾಡಲೇಬೇಕು ಅನ್ನೋದಾದರೆ 2018 ನಂತರ ಏನು ಬಂದಿದೆಯೋ ಅದನ್ನು ಪ್ರಾಸ್ಪೆಕ್ಟಿವ್ ಆಗಿ ಜಾರಿಗೆ ತಗೊಬನ್ನಿ. ಯಾವುದೇ ಕಾರಣಕ್ಕೂ ಪೂರ್ವಣಯ ಆಗಬಾರ್ದು ಅಂತಕ್ಕಂಥದ್ದು ಒಂದು ಕಾರಣ. ಆದರೆ ಮತ್ತು ಕಾನೂನು ಕೂಡ ಆದೇಶ ಮಾಡಿರುವಂಥದ್ದು, ನೀವು ಹೊಸ ನೇಮಕಾತಿನಲ್ಲಿ 2018 UGC ಗೈಡ್ಲೈನ್ಸನ್ನು ಫಾಲೋ ಮಾಡಿ ಅಂತ ಹೇಳಿದರೆ ವಿನಃ ಹಿಂದೆ ಕೆಲಸ ಮಾಡಿದ ಅತಿಥಿ ಉಪನ್ಯಾಸ ತೆಗೆದಾಕಿ ಅಂತ ಎಲ್ಲೂ ಕೂಡ ಆದೇಶ ಬಂದಿಲ್ಲ. ಆದರೂ ಕೂಡ ಈ ಎಲ್ಲ ಆದೇಶಗಳನ್ನು ತಿರುಚಿ ಇವರು ಹಿಂದೆ ಮಾಡ್ತಿದ್ದ ಎಲ್ಲರನ್ನೂ ಕೈಬಿಟ್ಟು ಹೊಸದಾಗಿ ತರಾತುರಿಯಲ್ಲಿ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇಷ್ಟು ವರ್ಷ ಮಾಡೋ ಸಂದರ್ಭದಲ್ಲಿ ಕೋರ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಕಳೆದ ಅಕ್ಟೋಬರ್ 8ನೇ ತಾರೀಕು ನಮ್ಮನ್ನು ಅತಿಥಿ ಉಪನ್ಯಾಸಕರಿಗೆ ಆಯ್ಕೆ ಮಾಡ್ಕೊಳ್ತೀವಿ. ಈ ವರ್ಷ 24-25 ಸಾಲಿಗೆ ನೇಮಕಾತಿ ಮಾಡಿಕೊಂಡು 1 ಸೆಮಿಸ್ಟ್ರಿಗೆ ಮಾತ್ರ ಅಂತ ಹೇಳಿದರು, 6 ಸೆಮಿಸ್ಟ್ರಿಗೆ ಮಾತ್ರ ಅಂತ ನೇಮಕಾತಿ ಮಾಡಿಕೊಂಡ್ರು. ಆದರೆ 4 ತಿಂಗಳು ಅಥವಾ 5 ತಿಂಗಳು ಆಗಬೇಕಾದಂಥ ಸಂದರ್ಭದಲ್ಲಿ ಕೇವಲ 2 ತಿಂಗಳು ಡಿಸೆಂಬರ್ 8ನೇ ತಾರೀಕಿನ ತರಾತುರಿಯಾಗಿ ಏಕಾಏಕಿ ನಮ್ಮನ್ನು ರಿಲೀವ್ ಮಾಡಿ ಡಿಸೆಂಬರ್ 9ನೇ ತಾರೀಕಿಂದ ಹೊಸದಾಗಿ ನೇಮಕಾತಿ ಮಾಡ್ಕೊಂಡು ರಿಪೋರ್ಟನ್ನು ಮಾಡಿಸ್ಕೊಂಡಿದ್ದಾರೆ. ಆದರೆ ಇಲಾಖೆ ಕೂಡ ಎಲ್ಲಿ ತಪ್ಪು ಮಾಡಿದೆ ಅಂದರೆ, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ನೇಮಕಾತಿ ಮಾಡೋ ಸಂದರ್ಭದಲ್ಲಿ ಕೇವಲ ನಿಮ್ಮ ನೇಮಕಾತಿ ಈ 1 ಸೆಮಿಸ್ಟ್ರಿಗೆ ಅಂತ ಹೇಳಿದಂಥ ಸರ್ಕಾರ 6 ಸೆಮಿಸ್ಟ್ರಲ್ಲೇ ನಮ್ಮನ್ನು ರಿಲೀವ್ ಮಾಡಿ 6 ಸೆಮಿಸ್ಟ್ರಿಗೆ ಅವ್ರನ್ನ ರಿಪೋರ್ಟ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಅಂದರೆ ಒಂದು ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ಅಂತ ಹೇಳಿಸ್ಕೊಂಡಂಥ ಇಲಾಖೆಯ ಮುಖ್ಯಸ್ಥರಿಗೇ ಈ ಅವ್ರು ಮಾಡಿರುವಂಥ ಆದೇಶಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೇ ಬರದೇ ಇರತಕ್ಕಂಥ ಸಂದರ್ಭನ ಇವತ್ತು ನಾವು ಸರ್ಕಾರ ಎತ್ಸುವಂತಾಗಿದೆ. ಮತ್ತು ಕರ್ನಾಟಕ ಜನ ಕೂಡ ಇದು ನೋಡ್ತಾ ಇದ್ದಾರೆ. ಮತ್ತು ಅವ್ರು ಒಂದು ವೇಳೆ ಹೊಸದಾಗಿ ನೇಮಕಾತಿ ಮಾಡ್ಕೊಂಡಂಥ ವ್ಯಕ್ತಿಗಳನ್ನು ಈ ಜನವರಿ 22 ನಂತರ ಅವ್ರ ನೇಮಕಾತಿಯ ಅನುಮೋದನೆ ಮಾಡಬೇಕಾಗಿತ್ತು. ಈಗ 2 ತಿಂಗಳಾಗಲೇ ಮುಂಚಿತವಾಗಿ ಅವ್ರು ನೇಮಕಾತಿ ಮಾಡ್ಕೊಂಡು ನಮ್ಗೆ 2 ತಿಂಗಳು ಯಾವುದೇ ಸಂಬಳ ಇಲ್ಲ, ಅವ್ರಿಗೂ ಕೂಡ ಕೆಲಸ ಇಲ್ಲದೇ ಕೋಟ್ಯಾಂತರ ರೂಪಾಯಿ ಸಂಬಳವನ್ನು ಅವ್ರಿಗೆ ವ್ಯಯ ಮಾಡಿದೆ. ಇದು ಕೂಡ ರಾಜ್ಯದ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾಕೆಂದರೆ ನಾವು ಕೆಲಸ ಮಾಡಿ ಸಂಬಳ ತಗೋತಾ ಇದ್ವಿ ಇಷ್ಟು ವರ್ಷ, ಆದರೆ ನಮಗೆ ಕೆಲಸ ಮಾಡದಿರ್ತಕ್ಕಂಥ ಕೇವಲ ಪರೀಕ್ಷಾ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಏನಿದೆ 9,000 ಜನ ಬಂದಿದ್ದಾರೆ, ಅವರಿಗೆ ಕೋಟ್ಯಾಂತರ ರೂಪಾಯಿಯನ್ನು ಕೊಟ್ಟಿದೆ ಸರ್ಕಾರ. ಇದು ತುಂಬ ವ್ಯರ್ಥ. ಯಾಕೆ ಒಂದು ದಿನ ಹೋಗಿ ಮಕ್ಕಳು ಪಾಠ ಮಾಡಿಲ್ಲ, ಸರ್ಕಾರಕ್ಕೆ ಹೊರೆಯಾಗಿದೆ ಅಂತಕ್ಕಂಥದ್ದು. ಈಗ ನಾವು ಕೇಳಿದಿಷ್ಟೇ, ಕಾನೂನು ಪಾಲನೆ ಮಾಡಿದ್ರೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ, ಸಂತೋಷಕ್ಕೆ ಪಾಲನೆ ಮಾಡಿ. ಆದರೆ UGC ಗೈಡ್ಲೈನ್ಸಲ್ಲಿ ಸರ್ಕಾರದಲ್ಲಿ ಅನುಮೋದನೆಗೊಂಡ ಹುದ್ದೆಗಳೇನಿದ್ದಾವೆ ಅದಕ್ಕೆ 20% ಮಾತ್ರ ಅತಿಥಿ ಉಪನ್ಯಾಸಕರು ನೇಮಕಾತಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಅಷ್ಟು ಮಾಡಿಕೊಂಡು ಇನ್ನು ಉಳಿಕೆ 80% ಏನು ಉದ್ಯೋಗ ಇದೆ ಅದಕ್ಕೆ ಇದುವರೆಗೆ ಯಾರು ಸೇವೆ ಸಲ್ಲಿಸಿದ್ರೋ ಸೇವಾ ಜ್ಯೇಷ್ಠದ ಅನುಸಾರ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದು ಹೋರಾಟ ಮಾಡ್ತಾಯಿದ್ದೀವಿ. ಈಗಾಗಲೇ ಎಲ್ಲ ಸರ್ಕಾರ, ನಾವು ಬೆಳಗಾವಿ ವಿದೇಶದಲ್ಲೂ ಕೂಡ ಸ್ಟ್ರೈಕ್ ಮಾಡಿದಾಗ ಕೂಡ ಹಲವಾರು ಅಧಿಕಾರಿಗಳೆಲ್ಲ ಬಂದು ಒಂದು ಮಧ್ಯಸ್ಥಿಕೆ ವಹಿಸಿ ಎಲ್ಲ ಮಾಡಿದರು, ಸಮಸ್ಯೆ ಬಗೆಹರಿಸೋಣ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಚರ್ಚೆ ಆಗಿದೆ ಅಂತ ಹೇಳ್ತಾರೆ. ಇವತ್ತು UGC ಏನು ಹೊಸ ಗೈಡ್ಲೈನ್ಸ್ ತಗೊಬಂದಿದೆ, ಅವರು ಏನು ನಿಯಮಗಳು ಹಾಕಿದ್ದಾರೆ, ನೀವು ಹೊರಗೆ ಉಳಿಯೋದಕ್ಕೆ ಏನು ಕಾರಣ? ಸರ್, UGC ಗೈಡ್ಲೈನ್ಸ್ ಏನಪ್ಪ ಅಂದರೆ ನೆಟ್ಟು, KSET ಮತ್ತು PhD ಆಗಿರಬೇಕು ಅಂತಕ್ಕಂಥದ್ದು ಕಾಲಕ್ಕೆ ಬದಲಾವಣೆ ಮಾಡ್ತಾಯಿದ್ದಾರೆ ಅವರು. ಹಿಂದೆ ಇಷ್ಟು ವರ್ಷ ಮಾಡಿದಾಗಲೂ ಕೂಡ UGC ನಿಯಮ ಇತ್ತು. ಅವತ್ತು ಕೂಡ ನಾವು ಕ್ವಾಲಿಫೈಡ್ ಇಲ್ಲದೇ ಇದ್ದರೂ ಸಹ ನಮ್ಮನ್ನು ನೇಮಕಾತಿ ಮಾಡ್ಕೊಂಡಿದ್ವಿ. ಯಾಕೆಂದರೆ ಅವತ್ತು ನಮ್ಮನ್ನು ನೇಮಕಾತಿ ಮಾಡುವಾಗ ವಿ ಆರ್ ಕ್ವಾಲಿಫೈಡ್. ಅವತ್ತಿನ ಸಂದರ್ಭಕ್ಕೆ ಏನಿತ್ತೋ ನಮ್ಮನ್ನು ಕ್ವಾಲಿಫೈಡಾಗಿ ತಾವು ಪಾಠ ಮಾಡಿಸ್ಕೊಂಡಿದ್ದಾರೆ. ನಾನು 24 ವರ್ಷ ಸರ್ಕಾರಿ ಕಾಲೇಜಲ್ಲಿ ಪಾಠ ಮಾಡಿದ್ದೀನಿ ಅಂತಂದರೆ ನಾನು UGC ಕ್ವಾಲಿಫೈಡ್ ಅವತ್ತೂ ಇರಲಿಲ್ಲ. ಹಾಗಾದ್ರೆ ನನ್ನನ್ನು ಯಾಕೆ ನೇಮಕಾತಿ ಮಾಡಿಕೊಂಡ್ರು? ಅವತ್ತು UGC ಗೈಡ್ಲೈನ್ಸ್ ಫಾಲೋ ಮಾಡಬೇಕಾಗಿದ್ರೆ ಯಾಕೆ ನೇಮಕಾತಿ ಮಾಡಿಕೊಂಡ್ರು? UGC ನೇಮಕಾತಿ 18 ನಂತರ ಅಂದಮೇಲೆ ನಂತರದಲ್ಲೇ ಎಫೆಕ್ಟ್ ಆಗಬೇಕಾಗಿತ್ತು. ನನಗೆ ಯಾಕೆ ಅನ್ವಯಿಸ್ತಾ ಇದ್ದಾರೆ? ಹಾಗಾದರೆ ಆ ಥರ ಅನ್ವಯಿಸೋದೇ ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ UGC ನೆಟ್ಟು, ಸೆಟ್ಟು, PhD ಪಡೆದೇ ಇರತಕ್ಕಂಥ ಕಾಯಂ ಉಪನ್ಯಾಸಕರು 761 ಜನ
ಹಾಲಿ 3 ಲಕ್ಷ ರೂಪಾಯಿ ಸಂಬಳ ತಗೊಂಡು ಇಲಾಖೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೆಸೆಂಟು ಕಾಯಂ ಉಪನ್ಯಾಸಕರು. ಹಾಗಾದ್ರೆ ಅವ್ರನ್ನೂ ರಿಲೀವ್ ಮಾಡಲಿ, ಸರ್ಕಾರಕ್ಕೆ ಬೊಕ್ಕಸಕ್ಕೆ ಉಳಿತಾಯ ಆಗುತ್ತೆ. ಅವ್ರನ್ನ ಬಿಟ್ಟು ಕೇವಲ 20,000 30,000 1000 ದುಡ್ಕೊಬಂದಂಥ ನಾವುಗಳು ಇವತ್ತು ಕಷ್ಟಪಟ್ಟು ಬರೀ 30,000 ರೂಪಾಯಿ ಸಂಬಳ ತಗೊಂಡು ಕೇವಲ 10 ತಿಂಗಳು 8 ತಿಂಗಳು ಸಂಬಳ ತಗೊಳ್ಳೋಂಥ ನಮ್ಮ ಮೇಲೆ ಯಾಕೆ ಈ ಗದಾಪ್ರಹಾರ ಮಾಡ್ತಾಯಿದ್ರು ಇಲಾಖೆ ಅಧಿಕಾರಿಗಳು ಅಂತಕ್ಕಂಥದ್ದು, ಬ್ರಹ್ಮಾಸ್ತ್ರ ತೋರಿಸ್ತಕ್ಕಂಥದ್ದು. ಈ ಇಲಾಖೆಯಲ್ಲಿ ಬರುವಂಥ ಅಧಿಕಾರಿಗಳಿಗೆ ನಮ್ಮದೇ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನೇಮಕಗೊಂಡಂಥ UGC ಉಪನ್ಯಾಸಕರು ಯಾರಿದ್ದಾರೆ ಕೆಲವರು, ಅಲ್ಲಿಗೆ ಡೆಪ್ಯುಟೇಷನ್ ಹೊಂದಿ ಅವ್ರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಇಲಾಖೆಯಲ್ಲಿ. ಅಲ್ಲಿ ದಯವಿಟ್ಟು ಅವರು 3 ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಕ್ಲರಿಕಲ್ ಕೆಲಸ ಮಾಡ್ಕೊಂಡಿದ್ದಾರೆ. 25,000 30,000ಕ್ಕೆ ಔಟ್ಸೋರ್ಸಿಂಗ್ ತಗೊಂಡು ಮಾಡುವಂಥ ಕೆಲಸಗಳನ್ನ 3 ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂಥ ಅಧಿಕಾರಿಗಳು ಮಾಡ್ತಾಯಿದ್ರೆ ಸರ್ಕಾರ ಯಾಕೆ ಕಣ್ಮುಚ್ಚಿ ಕೂತಿದೆ? ಇಲಾಖೆ ಅವ್ರನ್ನ ಬಳಸ್ಕೋತಾ ಇದೆ. ಇಂಥವ್ರ ಮಾತು ಕೇಳ್ಕೊಂಡು ಇವತ್ತು ಇಡೀ ಸರ್ಕಾರ ಉನ್ನತ ಶಿಕ್ಷಣವನ್ನು ಹಾಳು ಮಾಡ್ತಾ ಇದೆ. ಮತ್ತು ಮೊದಲಿಗೆ ನಾವು ಉನ್ನತ ಶಿಕ್ಷಣ ಇಲಾಖೆ ಚೆನ್ನಾಗಿ ಡೆವಲಪ್ ಆಗಬೇಕು ಅಂದರೆ ಮೊದಲು ಉನ್ನತ ಶಿಕ್ಷಣ ಇಲಾಖೆ ಕ್ಲೀನ್ ಆಗಬೇಕು, ಸ್ವಚ್ಛ ಆಗಬೇಕು. ಆ ಸ್ವಚ್ಛ ಆಗಬೇಕು ಅಂದರೆ ಅಲ್ಲಿ ಇರುವಂಥ ಹೆಗ್ಗಣಗಳು ಇಲಿಗಳಿದಾವಲ್ಲ ಅವು ಹೊರಗೆ ಹೋಗಬೇಕು. ಆದಾಗ ಮಾತ್ರ ಸರಿಯಾಗುತ್ತೆ. ಅದರಿಂದ ಈ ಇಲಾಖೆ ಗುಣಮಟ್ಟನೂ ಕಾಪಾಡ್ಬೋದು, ಉಪನ್ಯಾಸನ ಉಳಿಸ್ಕೊಳ್ಬೋದು. ಮತ್ತು ಹೊಸದಾಗಿ ಏನಾದರೂ ಕಾರ್ಯಭಾರ ಜಾಸ್ತಿ ಆದರೆ ಅಂದಿನಿಂದ ಅವ್ರಿಗೆ ಸರ್ಕಾರ ಮತ್ತು ಕಾನೂನು UGC ಗೈಡ್ಲೈನ್ಸ್ ಹೇಳಿದೆ, ಆ ಹೊಸ ರೂಲ್ಸ್ ಪ್ರಕಾರ ನೇಮಕಾತಿ ಮಾಡಿಕೊಳ್ಳಿ. ಕಳೆದ 24-25 ಸಲ ಅದೇ ಥರ ಮಾಡಿತ್ತು. ನಮ್ಮನ್ನು ಕಂಟಿನ್ಯೂ ಮಾಡಿ ಹೆಚ್ಚುವರಿ ಕ್ರಿಯೇಟ್ ಆದಂಥ ಹುದ್ದೆಗಳಿಗೆ UGC ಮಾನದಂಡನ್ವಯ ನೇಮಕಾತಿ ಮಾಡಿಕೊಂಡಿತ್ತು. ಆದರೆ ಈ ಬಾರಿ ನಮ್ಮನ್ನೆಲ್ಲ ಹೊರಗೆ ದಬ್ಬಿ ಈ ಥರ ಮಾಡಿರೋದ್ರಲ್ಲಿ ಬಹುಶಃ ಒಳಗಡೆ ಯಾವುದೋ ರೀತಿಯಾದ ಕೈವಾಡ ನಡೆದಿರ್ಬೋದು ಅಂತಕ್ಕಂಥ ಸನ್ಮಾನ ನಮ್ಮಲ್ಲಿ ಕಾಡ್ತಾ ಇದೆ. ಸೊ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸಿ ನಮ್ಮಗಳ ಬಾಳಿಗೆ ಬೆಳಕಾಗಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಸರ್. ಮೇಡಮ್, ಈಗ ತಾವು ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ? 2008ರಿಂದ ಕೆಲಸ ಮಾಡ್ತಾ ಇದ್ದೀನಿ. 10-12 ವರ್ಷಗಳು ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡಿದ್ದೀವಿ. ಆದರೆ ಅತಿ ಹೆಚ್ಚು ಕೆಲಸ ಮಾಡಿರೋ ನಮ್ಮಂಥವ್ರನ್ನ ಆಚೆ ಹಾಕಿಬಿಟ್ಟು ಅವರು ಬೇರೆಯವ್ರಿಗೆ ಕೈಲಿ ಏನು ಅನಾನುಭವಿಗಳ ಕೈಲಿ ಕೆಲಸ ಮಾಡಿಸಿದ್ರೆ ಒಂದು ಸ್ಟೂಡೆಂಟ್ ರೇಷಿಯೋ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ, ವರ್ಕ್ ಲೋಡು ಕಡಿಮೆ ಆಗುತ್ತೆ. ಇದರಿಂದ ನಿರಾಸೆ ಆಗುತ್ತೆ ಸ್ಟೂಡೆಂಟ್ಗಳಿಗೆ. ಅನುಭವಿ ಶಿಕ್ಷಕರು ಕೊಡುವ ಶಿಕ್ಷಣವೇ ಶಿಕ್ಷಣ ಅಂತ UGCನೂ ಕೂಡ ಹೇಳಿದ್ದಾರೆ. UGCನಲ್ಲಿ ಅವರು ಫಸ್ಟು ಪ್ರಿಫರೆನ್ಸ್ ಹೇಳಿರೋದೇ ಎಕ್ಸ್ಪೀರಿಯನ್ಸ್ ಟೀಚರ್ ಅನ್ನೋ ವರ್ಡನ್ನು ಹೇಳಿದ್ದಾರೆ. ಇವರು ತಿರುಚಿ ಅದನ್ನು ಅಲ್ಲಿರೋ ಯಾರು ಹೇಳ್ತಾರೋ ಅದನ್ನೆಲ್ಲ ಸುಳ್ಳು ಹೇಳಿ ನಮ್ಮನ್ನು ಆಚೆ ದಬ್ಬಿದ್ದಾರೆ. ಆದರೆ ಇದರಿಂದ ಏನೂ ಉಪಯೋಗ ಆಗಲ್ಲ. ಏನಾಗುತ್ತೆ, ಸರ್ಕಾರಕ್ಕೆ ಅತಿ ನಷ್ಟ ಆಗುತ್ತೆ ಹೊರತು ಯಾವ ಉಪಯೋಗನೂ ಇಲ್ಲ. ಆದ್ದರಿಂದ ನಮ್ಮಂಥ ಅನುಭವಿ ಶಿಕ್ಷಕರಿಗೆ ದಯವಿಟ್ಟು ಈಗಲೂ ಕಾಲಾವಕಾಶ ಇದೆ. ನಮ್ಮ ಸರ್ಕಾರ ನಮ್ಮ ಮಾನವೀಯತೆಯಿಂದ ನಮ್ಮನ್ನು ಕೂಡ ಒಳಗೆ ತಗೊಂಡು ನಮ್ಮ ಸೇವೆಯನ್ನು ಪರಿಗಣಿಸಿ, ಇದನ್ನೇ ನಾವು ಕೇಳ್ತಿದ್ದೀವಿ. ಸರ್, ನನ್ನ ಹೆಸರು ಡಾಕ್ಟರ್ ಸೋಮಶೇಖರ್ ಶಿವಮೊಗ್ಗಿ ಅಂತೇಳಿ, ಗೆಸ್ಟ್ ಲೆಕ್ಚರ್ ಕೋಆರ್ಡಿನೇಷನ್ ಕಮಿಟಿ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ತಾರೆ. ಸರ್, ಈಗೇನು ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಅಲ್ಲ, ಈಗ UGC ಆದವ್ರನ್ನೇ ತೊಗೋಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಈಗಾಗಲೇ ನಮ್ಮ ಗೆಳೆಯರು ಹೇಳ್ದಂಗೆ 25ಕ್ಕೆ ಹೈಕೋರ್ಟ್ನಲ್ಲಿ ಡಬಲ್ ಬೆಂಚಲ್ಲಿ ಆದೇಶ ಆಗಿರುವಂಥದ್ದು. ಅದು 25ರ ನಂತರದಲ್ಲಿ ಯಾರ್ಯಾರು 25ಕ್ಕೆ ಆದೇಶ ಆದಮೇಲೆ ಯಾವುದೇ ಆದೇಶಗಳನ್ನು ರೆಟ್ರಾಸ್ಪೆಕ್ಟಿವ್ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಪೂರ್ವಾನ್ವಯಕ್ಕೆ ಉಳಿಸ್ಬಾರ್ದು. ಅದನ್ನು ಎಲ್ಲಿಂದ ಆದೇಶ ಆಗಿದೆ ಅಲ್ಲಿಂದ ಅದನ್ನು ಅನ್ವಯಿಸಿದರೆ ಅದು ಸರಿ ಇತ್ತು. ಆದರೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ದಿಢೀರ್ನೆ ಯಾರು ಅಲ್ಲಿ ಅಧಿಕಾರಿ ಮಟ್ಟದಲ್ಲಿ ಸರಿಯಾದ ವಿವೇಚನೆ ಇಲ್ಲದೆ ತೀರ್ಮಾನ ಮಾಡಿದರೆ ಏನು ಕತೆ ಗೊತ್ತಿಲ್ಲ. ಈಗ ಎಲ್ಲರನ್ನೂ 6,000 ಜನ 10-15 ವರ್ಷಗಳಿಂದ 8-10 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಂಥ ಎಲ್ಲ ಅತಿಥಿ ಉಪನ್ಯಾಸಕರನ್ನ ಆಚೆ ಕಳಿಸಿದ್ದಾರೆ. ಇವರಿಗೆ ಬೋಧನಾ ಅನುಭವ ಇತ್ತು. ಆದರೆ UGC ಗೈಡ್ಲೈನ್ಗಳಲ್ಲೇ ಹೇಳುತ್ತೆ, UGC ಪಾಸ್ ಮಾಡಬೇಕು ಅನ್ನುವಂಥದ್ದು ಪರ್ಮನೆಂಟ್ ನೌಕರಿ ಕಾಯಂ ಮಾಡಬೇಕಾದಂಥ ಸಂದರ್ಭದಲ್ಲಿ UGC ಮಸ್ತಾಗಿ ಫಾಲೋಅಪ್ ಮಾಡಬೇಕು. ಇಲ್ಲಿ ನಮಗೆ ಅಡ್ಯಾಕ್ ಬೇಸಿಸಲ್ಲಿ ತೊಗೊಂಡಿರ್ತಾರೆ. ಅದು ಏನು ಹೇಳುತ್ತೆ, ಇಲಾಖೆಯ ಸರ್ಕ್ಯುಲರ್ಗಳಲ್ಲೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಹೆಚ್ಚುವರಿ ಕಾರ್ಯಭಾರಕ್ಕೆ ನೇಮಕ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಈ ವರ್ಷ ಇದ್ದ ವರ್ಕ್ಲೋಡು ಮುಂದಿನ ವರ್ಷ ಇರೋಲ್ಲ. ಈ ಸೆಮಿಸ್ಟ್ರಿಗೆ ಇದ್ದಂಥ ವರ್ಕ್ಲೋಡು ಮುಂದಿನ ಸೆಮಿಸ್ಟ್ರಿಗೆ ಇರೋದಿಲ್ಲ. ಕಾಯಂ ಮಾಡುವಂಥ ಸಂದರ್ಭಗಳಲ್ಲಿ UGCಯನ್ನು ಬೇಕಾದ್ರೆ ಫಾಲೋಅಪ್ ಮಾಡಲಿ. ನಮ್ಮನ್ನು ಕಾಯಮೇ ಮಾಡಲ್ಲ ಅಂತ ಹೇಳಿದ್ರೆ ಇವರು ಅಂಥ ಸಂದರ್ಭದಲ್ಲಿ ನಮ್ಮನ್ನು ಇಷ್ಟು ವರ್ಷ ದುಡಿಸ್ಕೊಂಡು ಆಚೆ ತಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ಯಾವುದೇ ಸರ್ಕಾರ ಮಾಡಬಾರ್ದು. ಯಾವುದೇ ಜವಾಬ್ದಾರಿಯುತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಬದುಕುವ ಹಕ್ಕನ್ನು ಕೊಡಬೇಕು. ಒಬ್ಬನಿಗೆ ಹಕ್ಕು ಕೊಡಬೇಕು ಅಂತೇಳಿ ಇನ್ನೊಬ್ಬನ ಹಕ್ಕನ್ನು ಕಿತ್ಕೊಂಡು ಕೊಡಬೇಕು ಅಂತ ಯಾವ ಕಾನೂನುಗಳು ಹೇಳಿಲ್ಲ. ಕಲ್ಯಾಣ ರಾಜ್ಯದ ಒಳಗಡೆ ನಾನು ಬದುಕಬೇಕು ಅಂತೇಳಿ ನನ್ನ ಹಕ್ಕನ್ನು ಕಿತ್ಕೊಂಡು ಇನ್ನೊಬ್ಬನಿಗೆ ಕೊಡೋವಂಥದ್ದು ಆದೇಶಗಳೇ ಇಲ್ಲ. ಕರ್ನಾಟಕದಲ್ಲಿ ಅನೇಕ ಸಾರಿ ಜಡ್ಜ್ಮೆಂಟ್ಗಳಾಗಿದ್ದಾವೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಲ್ಲಿ ತೀರ್ಮಾನ ಆಗಿದೆ. 2000ರಲ್ಲಿ ಒಂದು ತೀರ್ಮಾನ ಆಗಿದೆ. ಏನಾಗಿದೆ, 1 ಪಾರ್ಟ್ ಟೈಮ್ ಲೆಕ್ಚರ್ ಶುಡ್ ನಾಟ್ ಡಿಸ್ಟರ್ಬ್ ಅನದರ್ ಪಾರ್ಟ್ ಟೈಮ್ ಲೆಕ್ಚರ್ ಅಂತ ಆಗಿದೆ. ಯಾವುದೇ ಒಬ್ಬ ತಾತ್ಕಾಲಿಕ ನೌಕರನ ಹುದ್ದೆಯನ್ನು ತಾತ್ಕಾಲಿಕ ನೌಕರ ಬಂದು ಡಿಸ್ಟರ್ಬ್ ಮಾಡಬಾರ್ದು.
ಇವು ಯಾವನ್ನು ಕೂಡ ನಾವು ಇಲಾಖೆಗೆ ಅನೇಕ ಬಾರಿ ಮನವಿ ಕೊಟ್ಟಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ, ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಇಷ್ಟೆಲ್ಲ ಬಂದಿದ್ದರೂ ಕೂಡ ಸರ್ಕಾರ ಏಕಾಏಕಿ ಈ ನಿರ್ಧಾರಕ್ಕೆ ಯಾಕೆ ಬಂತು ಅನ್ನುವಂಥ ಭಾಳ ದೊಡ್ಡ ಅನುಮಾನ ಇದೆ. ಸರ್, ಈಗ UGC ನಿಯಮಾವಳಿಗಳ ಪ್ರಕಾರ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಈಗ 2018 ನಂತರ ನೇಮಕ ಮಾಡ್ಕೊಳ್ಬೇಕು ಅಥವಾ ನಿಮ್ದು ಏನು ಬೇಡಿಕೆ ಸರ್, ಡಿಮ್ಯಾಂಡ್? ಎಲ್ಲಿಂದ ಅದು ಕೋರ್ಟ್ ಆದೇಶ ಆಗಿದೆಯಲ್ಲ ಸರ್, 25 ನಂತರದಲ್ಲಿ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾವುದೇ ಆದೇಶಗಳು ರೆಟ್ರಾಸ್ಪೆಕ್ಟಿವ್ ಆಗುತ್ತಾ? ಈಗ ನಾವು ಒಂದು ಪ್ರಶ್ನೆ ಕೇಳಿದ್ವಿ, 2009 ಯಾರು MPhil ಅನ್ನು ಮಾಡಿದರೆ UGC ಗೈಡ್ಲೈನಲ್ಲಿ ಅವ್ರನ್ನ ಈಕ್ವಲ್ ಟು ನೆಟ್ ಟು ಸ್ಲೆಟ್ ಅಂತ ಹೇಳ್ತದೆ. ಹಾಗಿದ್ಮೇಲೆ 2009 ಒಳಗಡೆ ಯಾರ್ಯಾರು MPhil ಅನ್ನು ಪೂರೈಸಿದಾರೋ ನಮ್ಮಲ್ಲೂ ಗೆಸ್ಟ್ ಲೆಕ್ಚರ್ಸ್ಗಳಿದ್ದಾರೆ. ಹಾಗಾದ್ರೆ ಅವ್ರನ್ನೂ ಕೂಡ ಈಕ್ವಲ್ ಟು ನೆಟ್ ಟು ಸ್ಲೆಟ್ ಅಂತ ಟ್ರೀಟ್ ಮಾಡಬೇಕಾಗಿತ್ತಲ್ಲ ಅವರು, UGC ಗೈಡ್ಲೈನ್ ಹೇಳೋದಾದರೆ. ಹಾಗಾದ್ರೆ ಮತ್ತು ರೆಟ್ರಾಸ್ಪೆಕ್ಟಿವ್ ಯಾಕೆ ತಗೊಳ್ತಾ ಇದ್ದಾರೆ ಈಗ? ಹಾಗಾದ್ರೆ ಈಗಾಗಲೇ ಕೆಲವರು ಪರ್ಮನೆಂಟ್ ನೌಕರಿಯಲ್ಲಿದ್ದಾರೆ, ಹಾಗಾದ್ರೆ ಅವ್ರಿಗೆ ಯಾಕೆ ಅನ್ವಯಿಸೋದಿಲ್ಲ ಇದು? ಆಮೇಲೆ ಕೊನೆಗೆ ಕೋರ್ಟಲ್ಲೂ ಕೂಡ ಏನು ತೀರ್ಮಾನ ಆಗಿದೆ, ಡಬಲ್ ಬೆಂಚಲ್ಲಿ ತೀರ್ಮಾನ. ಸರ್ಕಾರ ಒಂದು ಅಫಿಡವಿಟ್ ಕೊಡ್ತು, ನಮ್ಮಲ್ಲಿ ಹೆಚ್ಚುವರಿ ಕಾರ್ಯಭಾರಕ್ಕೆ ನಮಗೆಲ್ಲ ಸಬ್ಜೆಕ್ಟ್ಗಳಲ್ಲೂ ನೆಟ್ಟು ಸ್ಲೆಟ್ಟು ಆದರೂ ಸಿಗೋದಿಲ್ಲ ಅಂತ ಹೇಳ್ತು. ಕೋರ್ಟ್ ಕೂಡ ಕೋರ್ಟ್ ಆದೇಶದಲ್ಲಿ ಪ್ರಸ್ತಾಪ ಮಾಡಿದೆ, ನಿಮಗೆ ಯಾವ ಸಬ್ಜೆಕ್ಟ್ಗಳಲ್ಲಿ ಅಂಥವ್ರು ಕೊರತೆ ಇದ್ದಾರೆ, ಸಿಗೋದಿಲ್ಲ ಅನ್ನುವಂಥದ್ದಿದೆ, ಅದನ್ನೊಂದು ಲೀಸ್ಟ್ ಔಟ್ ಮಾಡಿ ನಮಗೆ ಸರ್ಕಾರಕ್ಕೆ ಒಂದು ಕೊಡಿ, ಕೋರ್ಟಿಗೆ ಒಂದು ಅಫಿಡವಿಟ್ ಕೊಡಿ ಅದನ್ನು ಅಂತ ಹೇಳಿದೆ. ಅದನ್ನು ಈಗ ಈ BCAನಲ್ಲಿ BBAನಲ್ಲಿ ನಾನ್ UGC ಅದನ್ನು ತೊಗೊಂಡಿದ್ದಾರೆ, ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಮೊನ್ನೆ. ಅಂದರೆ ಮ್ಯಾಂಡೇಟ್ರಿ ಅಲ್ಲ ಅನ್ನುವಂಥದ್ದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇರೋದು. ಇಲ್ಲಿ ಯಾವುದೇ ಬೋಧನಾ ಅನುಭವ, ಬೋಧನಾ ಕೌಶಲ್ಯ ಭಾಳ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು UGC ಗೈಡ್ಲೈನಲ್ಲಿ ಹೇಳಿದೆ. ಈಗ ಪ್ರತಿ ವರ್ಷ ಸರ್ಕಾರ ಇಲಾಖೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪರ್ಮನೆಂಟ್ ಟೀಚರ್ಸ್ಗಳಿಗೆ, ಲೆಕ್ಚರ್ಸ್ಗಳಿಗೆ ರಿಫ್ರೆಷರ್ ಕೋರ್ಸ್ ಅಂತ ಕಳಿಸುತ್ತೆ. ಯಾಕೆ ಕಳಿಸುತ್ತೆ? ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ಪಾಠ ಬೋಧನಾ ಅನುಭವಗಳು ಬೇಕು. ಇಲಾಖೆ ಕೂಡ ಹೇಳ್ತಾ ಇರುವಂಥದ್ದು ನಾವು ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ಮಾನದಂಡಗಳನ್ನ ಇಟ್ಕೊಂಡು ನಾವು UGC ಗೈಡ್ಲೈನ್ಸ್ ಪ್ರಕಾರ ನೇಮಕ ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದು. ಈಗ ನೀವು 16 ವರ್ಷಗಳಿಂದ ಪಾಠವನ್ನು ಮಾಡ್ಕೊಂಡು ಬಂದಿದ್ದೀರಾ. ಈಗ ನೀವು ಸರ್ಕಾರಕ್ಕೆ ಏನು ಇವಾಗ, ಯಾಕಂದರೆ 10, 15, 20 ವರ್ಷದಲ್ಲಿ ಪಾಠ ಮಾಡ್ಕೊಂಡು ಬಂದಿರೋದ್ರಿಂದ ನಿಮ್ಮನ್ನು ಏಕಾಏಕಿ ಹೊರ ಹಾಕಿದಾರಲ್ಲ, ಈಗ ನೀವು ಸರ್ಕಾರಕ್ಕೆ ಏನು ಡಿಮ್ಯಾಂಡು? ಸರ್, ನಾವು ಗುಣಾತ್ಮಕವಾದಂಥ ಶಿಕ್ಷಣ ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದಕ್ಕೆ ಸರ್ಕಾರಿ ಕಾಲೇಜುಗಳಲ್ಲಿರ್ತಕ್ಕಂಥ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗಮನಿಸಬೇಕು. ಮತ್ತು ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದಕ್ಕೆ ಟೀಚರ್ಸ್ಗಳು ಕೊಟ್ಟಂಥ ಕಾರಣಕ್ಕೋಸ್ಕರ, ಪಾಠ ಮಾಡೋದಂಥ ಕಾರಣಕ್ಕೋಸ್ಕರನೇ ಇವತ್ತು ರಿಸಲ್ಟ್ಗಳು ಕೂಡ ಉತ್ತಮವಾಗಿ ಬರ್ತಾ ಇದ್ದಾವೆ. ಖಾಸಗಿ ಶಾಲೆಗಳಿಗೆ ಶೆಡ್ ಹೊಡೆಯುವಂಥ ರೀತಿಯಲ್ಲೇ ಸರ್ಕಾರಿ ಕಾಲೇಜುಗಳು ಬಂದಿದ್ದಾವೆ. ಅಲ್ಲಿ ರೈತರ ಮಕ್ಕಳಿದ್ದಾರೆ, ಕಾರ್ಮಿಕರ ಮಕ್ಕಳಿದ್ದಾರೆ, ದಲಿತರ ಮಕ್ಕಳು ಬರ್ತಾರೆ, ಬಹುತೇಕರು ಗ್ರಾಮೀಣ ಮಕ್ಕಳು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಗುಣಾತ್ಮಕವಾದಂಥ ಶಿಕ್ಷಣ ಕೊಟ್ಟಿದ್ದೀವಿ. ಯಾಕೆಂದ್ರೆ ನಾವು ಅದೇ ಬೇಸಲ್ಲಿ ಬಂದಂಥವ್ರು ನಾವೆಲ್ಲ ಗುಣಮಟ್ಟದ ಪಾಠವನ್ನು ಮಾಡಿದ್ದೀವಿ. ಒಂದು ಸರ್ಕಾರ ಹೇಳುತ್ತೆ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೋಸ್ಕರ ನಾವು UGC ಅದನ್ನು ತಗೊಳ್ತೀವಿ ಅಂತ. ಹಾಗಂದ್ರೆ ಇಷ್ಟು ವರ್ಷ ನಾವು ಪಾಠ ಮಾಡಿದ್ದೀವಲ್ಲ, ಗುಣಮಟ್ಟದ ಶಿಕ್ಷಣ ಕೊಟ್ಟಿಲ್ವಾ? ಕೊಟ್ಟಿದ್ದೀವ ಇಲ್ಲ ಸರ್? ಬೋಧನಾ ಅನುಭವ ಬೇಡವಾ? ಹಂಗಾರೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ವಾ ಅವ್ರಿಗೆ? ಈಗ ಯಾಕೆ ಇದನ್ನು ಹೇಳೋವಂಥದ್ದು ಸರ್ಕಾರ? ಹಂಗಂತ ಗುಣಮಟ್ಟ ಕುಸಿದಿದೆ ಅಂತ ಅನ್ನುವಂಥದ್ದಾದರೆ 2025 ಒಳಗಡೆನ ಇಡೀ ಡಿಗ್ರಿ ಕಾಲೇಜ್ ಮೆರಿಟ್ ಲಿಸ್ಟನ್ನು ನೋಡಲಿ. ಅವರು ಎಷ್ಟು ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ರ್ಯಾಂಕ್ ಬಂದಿದ್ದಾರೆ, ಬೋಧನಾ ಅನುಭವ ಇರ್ತಕ್ಕಂಥ ಮೇಷ್ಟ್ರುಗಳು ಪಾಠ ಕೇಳಿ. ನಾವು ಯಾರೋ ಹೊಸ್ತಾ ಬಂದರೆ ಬೋಧನಾ ಅನುಭವ ಇಲ್ಲ ಅಂತ ನಾನು ಹೇಳ್ತೇನೆ ಅವರಿಗೆ, ಅವರಲ್ಲೂ ಗುಣಾತ್ಮಕ ಪಾಠ ಮಾಡಿರ್ಬೋದು. ನೀವು ಎಲ್ಲಿಂದ ಕೋರ್ಟ್ ಆದೇಶ ಮಾಡಿದೆ ಆನಂತರದಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಿ. 2025 ನಂತರದಲ್ಲಿ ಆದೇಶ ಬಂದಿದೆ, ಅಲ್ಲಿಂದ ಇಂಪ್ಲಿಮೆಂಟ್ ಮಾಡಿ. ಹೆಚ್ಚುವರಿ ಕಾರ್ಯಭಾರಕ್ಕೆ ಇನ್ನೊಂದು ಏನು ಗೊತ್ತಾ ಸರ್, ನೀವು ಸರ್ಕಾರಿ ಕಾಲೇಜ್ ಶಿಕ್ಷಣ ಇಲಾಖೆ ಸುತ್ತೋಲೆಗಳಲ್ಲೆಲ್ಲವೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅತಿಥಿ ಉಪನ್ಯಾಸಕರನ್ನ ಹೆಚ್ಚುವರಿ ಕಾರ್ಯಭಾರಕ್ಕೆ ಅಂತ ನೇಮಕ ಮಾಡ್ಕೊಂಡಿದ್ದೀವಿ. ಹೀಗೆ ಹೆಚ್ಚುವರಿ ಕಾರ್ಯಭಾರಕ್ಕೆ ನೇಮಕ ಮಾಡಿಕೊಂಡಂಥ ಅತಿಥಿ ಉಪನ್ಯಾಸಕರನ್ನು ಯಾರು ಡಿಸ್ಟರ್ಬ್ ಮಾಡ್ಬೋದು ಅಂತ ಹೇಳುತ್ತೆ ಇಲಾಖೆ ಸುತ್ತೋಲೆಗಳು. ಪ್ರತಿ ವರ್ಷ ಸುತ್ತೋಲೆಗಳಲ್ಲಿ ಒಂದು ಟ್ರಾನ್ಸ್ಫರಿಂದ, ಡೆಪ್ಟೇಷನಿಂದ ಹೊಸ ನೇಮಕಾತಿ ಆದಂಥ ಸಂದರ್ಭದಲ್ಲಿ ನನ್ನನ್ನು ಡಿಸ್ಟರ್ಬ್ ಮಾಡಬೇಕು ಅನ್ನುವಂಥದ್ದು ಹೇಳುತ್ತೆ. ಬಟ್ ಅದನ್ನು ಉಲ್ಲಂಘಿಸಿದೆಯಲ್ಲ ಇಲಾಖೆ, ತಾನು ಮಾಡಿದಂಥ ಸುತ್ತೋಲೆ ನಿಯಮಗಳನ್ನು ಉಲ್ಲಂಘಿಸಿ ತಗೊಂಡಿದ್ದರಿಂದ ಈಗ ನಮ್ಮಲ್ಲೆಲ್ಲ ಕೆಲವರು ಏಜ್ ಬಾರ್ಡ್ ಆಗಿದ್ದಾರೆ. ಈಗ ಏನಂತಂದರೆ, ಈಗ ಸರ್ಕಾರ ಈಗ ನಿಮ್ಮನ್ನು 6,500 ಅತಿಥಿ ಉಪನ್ಯಾಸಕರನ್ನು ಹೊರಗಡೆ ಕಳಿಸಿದೆ. ಈಗ ನೀವು ಸರ್ಕಾರಕ್ಕೆ ಈಗ ನೀವು ಕಾಯಂ ಮಾಡಿ ಅಂತ ಕೇಳ್ತಾ ಇಲ್ಲ, ಒಂದು ಕೆಲಸ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಈಗ ಮುಖ್ಯವಾಗಿ ಈಗ 10-20 ವರ್ಷಗಳ ಕೆಲಸ ಮಾಡಿದವರು ಇದ್ದೀರಾ, ಅದರ ಬೇಸಿಕ್ ಮೇಲೆ ನೀವು ನಮ್ಮನ್ನು ಕೆಲಸಕ್ಕೆ ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ಕೆಲಸಕ್ಕೆ ತಗೊಳ್ಳಿ ಅಂತೀರೋ, ಅಥವಾ ನಿಮ್ಮ ಡಿಮ್ಯಾಂಡ್ ಏನಿದೆ ಸರ್? ಸರ್, ಈಗ ಯಾರನ್ನ ಕೈ ಬಿಟ್ಟಿದ್ದಾರೋ ಅಷ್ಟು ಜನರನ್ನು ಕೂಡ ಮತ್ತೆ ಪುನರ್ ನೇಮಕ ಮಾಡ್ಕೊಳ್ಬೇಕು, ಅವ್ರಿಗೆ ಬದುಕು ಕಟ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇಟ್ಕೊಂಡು ಸರ್ಕಾರಕ್ಕೆ ಇದು ಮಾಡ್ತೀವಿ. ಅವರ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಕೊಡಲಿ ಅಂತಕ್ಕಂಥದ್ದು. ಇನ್ನು ಹೊಸ ನೇಮಕಾತಿಗಳಿಗೆ ಬಂದಾಗ ಸರ್ಕಾರ ಯಾವ ರೂಲ್ಸನ್ನು ಫಾಲೋ ಮಾಡುತ್ತೋ ಅದಕ್ಕೆ ನಮ್ದು ಯಾವುದೂ ಅಬ್ಜೆಕ್ಷನ್ ಇಲ್ಲ. ಈಗ ಬೀದಿಗೆ ಬಂದಿರುವಂಥ 6,500 ಅತಿಥಿ ಉಪನ್ಯಾಸಕರನ್ನು ಪುನಃ ಕೆಲಸಕ್ಕೆ ತಗೊಳ್ಬೇಕು ಅಂತಕ್ಕಂಥದ್ದು. ಮತ್ತು ಸರ್ಕಾರ ಈಗಾಗಲೇ 2,500 ಜನ ನಾನು UGC ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಾದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಆಗ್ತದೆ. ಅನುಭವವನ್ನು ಕಿತ್ತು ಬಿಸಾಕಿ 0 ಎಕ್ಸ್ಪೀರಿಯನ್ಸ್ ಇರುವಂಥ ನಾನ್ ಕ್ವಾಲಿಫೈಡ್ ಅಂಥವ್ರನ್ನ ತಗೊಳ್ಳೋದಾದರೆ
ಅದರ ಅನುಭವ ಇರುವಂಥವ್ರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ನೀವು? ಒಂದು ಕಡೆ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅನ್ನೋ ಇಲಾಖೆನೇ ಹೇಳಬೇಕಾದ್ರೆ ಹಾಗಾದ್ರೆ ನಾನು ಯು ಜಿ ಸಿ ತಗೊಳ್ಳುವಾಗ ಅಲ್ಲೇ ಗುಣಮಟ್ಟವನ್ನು ನೀವು ಕಾಪಾಡ್ಕೊಳ್ತೀರಿ? ತಗೊಳ್ಳೋದಾದ್ರೆ ಯು ಜಿ ಸಿ ತಗೊಳ್ಬೇಕಾಗಿತ್ತು. ಯು ಜಿ ಸಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ, ಸ್ಕೇರ್ಸಿಟಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ನಾನ್ ಕ್ವಾಲಿಫೈಡ್ ತಗೊಳ್ತೀವಿ ಇರೋದಾದರೆ ನಾಳೆ ಅವರು ಸಿಕ್ಕಿಲ್ಲ ಅಂದರೆ SLC ಮಾಡಿರೋನ ಪಾಠ ಮಾಡಿರೋನ ಕರ್ಕೊಂಡು ಪಾಠ ಮಾಡಿಸ್ಬೋದೇನೋ ಇಲಾಖೆ? ಇನ್ಯಾವ ರೀತಿ ಗುಣಮಟ್ಟವನ್ನು ಶಿಕ್ಷಣ ಕಾಪಾಡುತ್ತೆ ಇದು ಇಲಾಖೆ ಅನ್ನತಕ್ಕಂಥದ್ದನ್ನು ಕ್ವಶನ್ ಮಾಡ್ತೀವಿ ಸರ್. ಇದಿಷ್ಟು ಅತಿಥಿ ಉಪನ್ಯಾಸಕರ ಮಾತು. ಏನಂತಂದರೆ ಕಳೆದ 20 ವರ್ಷಗಳಿಂದ ಏನು ಪಾಠವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂಥ ಏನು ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ನಮ್ಮನ್ನು ಕೆಲಸಕ್ಕೆ ತಗೊಳ್ಳಿ ಅನ್ನುವಂಥ ಒಂದು ಒತ್ತಡವನ್ನು ಈಗ ಸರ್ಕಾರಕ್ಕೆ ಆಗ್ತಾ ಇರುವಂಥದ್ದು. ಸುಮಾರು 6,500ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಯಾಕೆಂತಂದರೆ UGC ಹೊಸ ಗೈಡ್ಲೈನ್ಸ್ ನಿಯಮಗಳ ಪ್ರಕಾರ ಹೀಗಾಗಿ ಇವರನ್ನು ಹೊರಗಡೆ ಹಾಕಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ನಮ್ಮನ್ನು ಕೆಲಸ ಕೊಡಿ ಕಾಯಂ ಕೇಳ್ತಾ ಇಲ್ಲ, ಆದರೆ ನಾವು ಪಾಠ ಮಾಡೋದಕ್ಕೆ ನಮಗೆ ಕೆಲಸ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಈಗ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.